ಬೆಂಗಳೂರು ಮಲ್ಲೇಶ್ವರಂನಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಕಾಡು ಮಲ್ಲೇಶ್ವರ ಬಯಲುರಂಗ ಮಂಟಪದಲ್ಲಿ 3 ದಿನಗಳ ಕಾಲ ಪ್ರಥಮ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಜೊತೆಗಿರುವವನು ಚಂದಿರ, ತಾಳಿಯ ತಕರಾರು, ಕಲ್ಯಾಣದ ಬಾಗಿಲು, ಹುಣ್ಣಿಮೆ ಹಾಡುಗಳು ನಾಟಕೋತ್ಸವವನ್ನು ಪ್ರದರ್ಶಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹಿಂದೂಸ್ತಾನ್ ಬ್ರಿಗೇಡ್ ಕಂಪನಿ ಮಾಲೀಕರು, ಸಮಾಜ ಸೇವಕರು ಮತ್ತು ಆಲ್ ಟಿವಿ ಚಾನೆಲ್ಸ್ ಪೆನಲಿಸ್ಟ್ ಜೂಳಪಾಳ್ಯ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್, ಕೆಂಪೇಗೌಡ ಹುಟ್ಟಿದಂತಹ ಈ ಬೆಂಗಳೂರು ಪ್ರದೇಶದಲ್ಲಿ ಅತಿ ಬುದ್ಧಿವಂತರು ಇರುವ ಸ್ಥಳ ಎಂದರೆ ಅದು ಮಲ್ಲೇಶ್ವರ ಎಂದ ಅವರು, ಹಾಗೂ ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಎಂದರು. ವೇದಿಕೆ ಮೇಲೆ ಅವರ ಭಾಷಣಕ್ಕೆ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಜನರು ಚಪ್ಪಾಳೆ ಮುಖಾಂತರ ಅಭಿನಂದನೆ ತಿಳಿಸಿದರು. ಅತಿ ಬುದ್ಧಿವಂತರಿರುವ ಜಾಗ ಯಾವುದಾದಿದ್ರೆ ಅದು ಮಲ್ಲೇಶ್ವರ ಅಂತ ನನ್ನ ಅನಿಸಿಕೆ. ಬುದ್ಧಿವಂತರ ಮುಂದೆ ನಾವು ದೊಡ್ಡ ತರ ಮಾತಾಡ್ತಾರೆ, ಮನೆ ಹೋಗ್ಬಿಟ್ಟು ನಗಾಡ್ತಾರೆ, ಚೆನ್ನಾಗಿ ಗೊತ್ತು. ದುರದೃಷ್ಟವಶಗಳ ಮಾಡಿ ದುರ್ಯೋಧನನಾಗಬೇಡ, ಸಜ್ಜನರ ಸಹವಾಸ ಮಾಡಿ ಧರ್ಮನಾಯನಾಗು, ಹಾವಾದರೇನು ವಿಷವನ್ನು ಕೊಡುವುದು, ಹಾವಾದರೇನು ವಿಷವನ್ನು ಕೊಡುವುದು ಅಂತ ಹಾವಿಗೆ ಸಹ ಹಾಲಾಕುವ ಗುಣ ನಮ್ಮ ಮಲ್ಲೇಶ್ವರದ ನನ್ನ ತಾಯಿಯಂದಿರದು, ನನ್ನ ಅಣ್ಣಂದಿರದು, ನಿಮ್ಮೆಲ್ಲರೂ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮೌಲಾ ಶರೀಫ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ. ಅಂದ್ರೆ ಅಮೀನ್ ಸಾಬ್ರಿಗೂ ಅಮಾವಾಸ್ಯೆಗೆ ಏನ್ ಲಿಂಕು ಅಂತ ಕೇಳೋರಿದ್ದಾರೆ, ನನ್ಗೆ ಚೆನ್ನಾಗಿ ಗೊತ್ತು. ಆ ದೇವರ ಆಶೀರ್ವಾದದಿಂದ ಎಲ್ಲಾ ದೇವರು 3,33,336 ದೇವರು ನಾನು ನಂಬ್ತೀನಿ. ಆದ್ರೆ ಏನು ಕೇಳಲ್ಲ, ನನ್ನನ್ನು ನಾನೇ ಕೇಳ್ಕೊಳ್ತೀನಿ. ನಾನು ಕಷ್ಟಪಡಬೇಕು, ದುಡಿಬೇಕು, ಏನಾದ್ರೂ ನಾನು ಜನಕ್ಕೆ ಒಳ್ಳೇದು ಮಾಡಬೇಕು. ಉತ್ತರ ಕಾಶಿ ಫ್ಲಡ್ ಬಂದಾಗ ಮರದ ಮೇಲೆ, ಬಂಡೆ ಮೇಲೆ ಸಾವಿರಾರು ಜನ 2 ದಿನ 3 ದಿನ ಊಟ ಇಲ್ದಿರೋ ಟೈಮಲ್ಲಿ 2009 ನಾನು ಕಣ್ಣಾರೆ ಕಂಡು ಡೆಲ್ಲಿನಲ್ಲಿ ಬ್ಲಾಕ್ ಕಮಾಂಡ್ ಇಟ್ಟು ಫಸ್ಟ್ ಊಟ ಕಟ್ಸಿದ್ ಯಾರ ಇದ್ರೆ ಅದು ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್. ಇದು ನಾನು ಮಾಡಿದ್ದಲ್ಲ, ಕಾಡು ಮಲ್ಲೇಶ್ವರ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಆಶೀರ್ವಾದದಿಂದ ಅವರು ಇಟ್ಟಿರೋ ಭಿಕ್ಷೆ ಇದ್ದ ನಾನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಂತ ಒಂದು ಚಿಕ್ಕ ಕಂಪನಿ, ಅದಕ್ಕೆ ನಾನು MD ಆಗಿದ್ದೀನಿ. 6 ಗಂಟೆಗೆ ಒಂದು ಫೋನ್ ಬರುತ್ತೆ ನನಗೆ, ಎಲ್ಲೋ ಇನ್ಕಮ್ ಟ್ಯಾಕ್ಸ್ ಆಫೀಸಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ. ಇಲ್ಲ ಸರ್, ನನಗೆ ನಮ್ಮ ಅಣ್ಣ ಅವರು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಲ್ಲಿ ನನಗೆ ಕರೆದಿದ್ದಾರೆ, ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದು ನಾಳೆ ಭೇಟಿ ಮಾಡ್ತೀನಿ. ನನಗೆ ಗೊತ್ತೋದು ದುಡ್ಡಿರೋರೆಲ್ಲಾನು ದೇವಸ್ಥಾನಗಳು, ಮಂದಿರ, ಮಸ್ಜಿದ್ಗಳು ಕಟ್ಸೋದಕ್ಕಾಗಲ್ಲ. ಈಗ ನನಗೆ 6 ಗಂಟೆಗೆ ಫೋನ್ ಮಾಡೋದು ಅವ್ನಿಗಿಂತ ನಾನು ಮಾತಾಡೋದು ಹೇಳ್ತಾ ಇದ್ದೆ, ನಿಮ್ಗೆ ಯಾವಾಗ ಕರೆದ್ರು ನಾನು ಮೈಸೂರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದೆ, ಅಲ್ಲೂ ಬರಲಿಲ್ಲ. ನಿನ್ನ ಫ್ರೆಂಡ್ ಮಣಿಪಾಲಲ್ಲಿ ಸಾಯ್ತಾ ಇದ್ದ, ಅಲ್ಲೂ ಬರಲಿಲ್ಲ. ಬಾಗೇಪಲ್ಲಿ ಹತ್ರ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಫ್ರೆಂಡ್ಸು, ಅದಕ್ಕೂ ಬರಲಿಲ್ಲ. ನೀನ್ 24 ಗಂಟೆ ದುಡ್ಡು ಅಂತ ಸಾಹಿತ್ಯ ಅಂತ ನಾನು ಕೇಳಿದೆ. ಹೌದು ಶರೀಫ, ನನಗೆ ದುಡ್ಡಂದ್ರೆ ಬಹಳ ಇಷ್ಟ, ನಾನು ಸತ್ತು ನನ್ಗೆ ದುಡ್ಡೇ ಬೇಕು ಅಂದ. ನಾನು ನಿನ್ಗೊಂದು ಕತೆ ಹೇಳ್ತೀನಿ, ಫೋನಲ್ಲಿ ಕೇಳ್ತೀಯಾ ಅಂತ. ಕೇಳ್ತೀನಿ, ಹೇಳಪ್ಪ. ನಿನ್ನಂತವನು ನಿಂತಂತೆ IRS ಅವನು ಯಾವಾಗಲೂ ದುಡ್ಡು ಅಂತ ಸಾಯ್ತಾ ಇದ್ದಂತೆ. 3 ಜನ ಗಂಡು ಮಕ್ಕಳಿದ್ರಂತೆ. ದೊಡ್ಡವನು ಓದಿಸಿ ಮೈಸೂರಲ್ಲಿ ಒಂದು ಕೆಲಸಕ್ಕೆ ಸೇರಿದ್ದಂತೆ. 2ನೇವನು ಬಂದ್ಬಿಟ್ಟು ಬೆಂಗಳೂರಲ್ಲೇ ಇದ್ದಂತೆ. 3ನೇವನು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ಅಪ್ಪ ಅನಕ್ಷರಸ್ಥ, ಅಕ್ಷರಸ್ಥರಿಗಿಂತ ಜಾಸ್ತಿ ಬುದ್ಧಿವಂತ. ಯಾವುದೋ ಒಂದು ಸೈಡ್ ಇದ್ದಂತೆ, 1-2 ಕೋಟಿಗೆ ಸೇಲ್ ಮಾಡಿಬಿಟ್ಟು 3 ಜನ ಗಂಡು ಮಕ್ಕಳಿಗೆ ಕೊಟ್ಬಿಟ್ಟು 50 ಲಕ್ಷ ಆಗಲಿ ಇಟ್ಟಿದ್ದಂತೆ. ನಿಮ್ಗೇನು ಬೇಜಾರಿಲ್ಲ ತಾನು, ನಾನೇನೋ ಮಾತಾಡ್ತೇನೆ, ಇದು ಒಳ್ಳೆ ಸಾಂಗ್. ಈ 50 ಲಕ್ಷ ಇಟ್ಟಿದ್ನಲ್ಲ ಅನಕ್ಷರಸ್ಥ, ಈ ದೊಡ್ಡವನಿಗೆ ಬಹಳ ಭಯ. ನಮ್ಮಪ್ಪನ ಮೊದಲೇ ATM ಆಫ್ ಇಂಡಿಯಾ ಇದು,
ಹೆಬ್ಬಟ್ಟು ಗಿರಾಕಿ ಏನಾದರೂ ಪುಟ್ಟಂದ್ರೆ ಸತ್ತೋಗ್ತಾರೆ, ಎಲ್ಲೋ ಬಡ್ಡಿ ಕೊಟ್ಕೊಂಡಿದ್ದಾರೆ, ಹೆಸರಾದ್ರೂ ಹೇಳಿಲ್ಲ ನಾನು ಹೇಳ್ಬಿಟ್ಟು ಯಾವಾಗಲೂ ಅಪ್ಪ ನೀನು ಯಾವಾಗಪ್ಪ ಇಲ್ಲ ಯಾರು ಕೊಟ್ಟಿದ್ಯಾ ಅಂದರೆ ನಿನ್ಗೆ ಯಾಕೋ 3 ಜನಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನೀನು 50 ಲಕ್ಷ ರೂಪಾಯಿ ನಾನು ಬಡ್ಡಿ ಕೊಟ್ಕೊಂಡಿದ್ದೀನಿ, ಯಾರ ಹೆಸರಾದ್ರೂ ಹೇಳಪ್ಪ ಅಂದರೆ ನಿನ್ಗೆ ಯಾಕೆ ಅಂತ ಹೇಳಿದ್ವಿ. ಏನಲ್ಲಪ್ಪ ನಿನ್ಗೆ ವಯಸ್ಸಾಗ್ತಾ ಇದೆ, ನೀನೇನಾದ್ರು ಕುಟಕ್ಕಂದ್ರೆ 50 ಲಕ್ಷ ಹೋಗುತ್ತಲ್ಲ ಅಂತ ಕೇಳಿದ್ವಿ ದೊಡ್ಡವರು. ನಮ್ಮೂರಲ್ಲಿ ಶಾಸ್ತ್ರಿ ಅವರಿದ್ದಾರೆ, ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಅದಕ್ಕೆ ನಾನು ಜಾತಕ ಚೆನ್ನಾಗಿ ಬೆಳೆಸಿದ್ದೀನಿ, 99 ವರ್ಷ ಅವ್ನು ಯಾರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಂದೆ ಪಾಪ. ಒಂದಿನ ಬೆಳಗ್ಗೆ ರೆಡಿ ಆಗಿಬಿಟ್ಟು ಈ ಬಡ್ಡಿ ವಸೂಲಿಗೆ ಹೋಗ್ತಾ ಇದ್ದಂತೆ. ಮಲ್ಲೇಶ್ವರಂದಲ್ಲಿ ಬಹಳ ಬುದ್ಧಿವಂತರು ಜನ, ಅಲ್ಲಿ ಹೋಟ್ಲ್ ಹತ್ರ ಬಡ್ಡಿ ವ್ಯಾಪಾರ ಮಾಡೋದು ಪಾಪ. ಹೋಗ್ತಾ ಬೆಳಗ್ಗೆ ಎದ್ಬಿಟ್ಟು ಸ್ನಾನಕ್ಕೆ ಮಾಡ್ಬಿಟ್ಟು ಬಟ್ಟೆ ಹಾಕೊಂಡು ಆಚೆ ಬಂದವನೇ